ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. 32 ವರ್ಷ ನಂತರ ಸಾಯಿ ಕ್ರಿಕೆಟರ್ಸ್ ಹರಿಹರ ಇವರ ಸಂಯುಕ್ತ ಆಶ್ರಯದಲ್ಲಿ ಹರಿಹರ ನಗರದ ಮಹಾತ್ಮ ಗಾಂಧಿ ಮೈದಾನದಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ಗಳನ್ನು ಹರಿಹರ ನಗರದ ಲೆದರ್ ಬಾಲ್ ಕ್ರಿಕೆಟ್ ಮಾಜಿ ಆಟಗಾರರಾದ ಹಾಗೂ ದಿವಂಗತ ರಮೇಶ್ ಮೇರವಡೆ ಇವರ ಸವಿನೆನಪಿಗಾಗಿ ದಿನಾಂಕ 29 ಮೇ 2025ರಿಂದ 1 ಜೂನ್ 2025ರವರೆಗೂ 4 ದಿನ ಕಾಲ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ಈ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಗೆ ಉದ್ಘಾಟನಾ ಸಮಾರಂಭಕ್ಕೆ ಹರಿಹರ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿಪಿ ಹರೀಶ್ ರವರು ಉದ್ಘಾಟಿಸಿದ್ದರು. ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಿ ಪಂದ್ಯಾವಳಿಯನ್ನು ವೀಕ್ಷಿಸಲು ಮಾಜಿ ಶಾಸಕರಾದ ಎಸ್ ಶಿವಶಂಕರ್ ಅವರು ಆಗಮಿಸಿದರು. ಈ ಲೆದರ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಮಿತಿ ಕನಿಷ್ಠ ಅಂದರೆ 12 ವರ್ಷ, ಗರಿಷ್ಠ ಅಂದರೆ 18 ವರ್ಷ ಆಗಿರೋರಿಗೆ ಆಯೋಜಿಸಲಾಗಿತ್ತು. ವಿವಿಧ ಜಿಲ್ಲೆ ಹಾಗೂ ವಿವಿಧ ಕ್ಲಬ್ಗಳಿಂದ ದಾವಣಗೆರೆ, ರಾಣೆಬೆನ್ನೂರು, ಶಿವಮೊಗ್ಗ, ಹಾವೇರಿಯಿಂದ ಈ ಪಂದ್ಯಗಳಲ್ಲಿ ಬಾಲಕ ಬಾಲಕಿಯರು ಪಾಲ್ಗೊಂಡಿದ್ದರು. ಮುಕ್ತಾಯ ಸಮಾರಂಭದ ಕಾರ್ಯಕ್ರಮದಲ್ಲಿ ಹರಿಹರ ತಾಲೂಕು ಪಂಚ್ ಗ್ಯಾರಂಟಿ ಪ್ರಾಧಿಕಾರ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಶ್ರೀನಿವಾಸ್ ನಂದಿಗಾವಿ, ಮಾಜಿ ಕ್ರೀಡಾಪಟುವಾದ ಅಜಿತ್ ಸಾವಂತ್, ವಕೀಲರು ಹಾಗೂ ಆಮ್ ಆದ್ಮಿ ಪಕ್ಷದ ಹರಿಹರ ಕ್ಷೇತ್ರ ಅಭ್ಯರ್ಥಿ ಗಣೇಶ್ ಕೆ ದುರ್ಗದ್, ಆಮ್ ಆದ್ಮಿ ಪಕ್ಷದ ದಾವಣಗೆರೆ ಜಿಲ್ಲೆಯ ಹಿರಿಯ ಮುಖಂಡರಾದ ಬಸವರಾಜ್ GH, ಹರಿಹರ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಲೆದರ್ ಬಾಲ್ ಕ್ರಿಕೆಟ್ ದಾವಣಗೆರೆ ಜಿಲ್ಲೆಯಲ್ಲಿ ತನ್ನದೇ ಆದ ಹೆಸರನ್ನು ಆಯ್ಸಿದ ಆಲ್ರೌಂಡರ್ ಆಟಗಾರ ಎಂದು ಹೆಸರುವಾಸಿ ಬಿ ಅನಂತಕುಮಾರ್ ರವರು ಹರಿಹರ ನಗರದಲ್ಲಿ ಲೆದರ್ ಬಾಲ್ ಕ್ರಿಕೆಟ್ ಪುನರುಜ್ಜೀವನ ನೀಡಿದ ಸಾಯಿ ಕ್ರಿಕೆಟರ್ಸ್ ಮಾಲೀಕರು ಹಾಗೂ ಈ ಪಂದ್ಯಾವಳಿ ಆಯೋಜಕರಾದ ಬಿ ಮಲ್ಲೇಶ್ವರವರು ಹಾಗೂ ಇನ್ನೂ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಪ್ರಥಮ ಸ್ಥಾನ ಸಾಯಿ ಕ್ರಿಕೆಟರ್ಸ್ ಪಡೆದರೆ ದ್ವಿತೀಯ ಸ್ಥಾನ ರಾಡಂದ್ರ ಪಾಲಾಯಿತು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ನಂದಿಗಾವಿ, ಅಜಿತ್ ಸಾವಂತ್, ಗಣೇಶ್ ಕೆ ದುರ್ಗದ್, ಬಸವರಾಜ್ GH ಬಹುಮಾನ ವಿತರಿಸಿದರು. ಈ ಒಂದು ಲೀಗ್ ಪಂದ್ಯಾವಳಿಯಲ್ಲಿ 35 ಎಸೆತದಲ್ಲಿ 11 ಸಿಕ್ಸ್, 10 ಬೌಂಡ್ರಿ ಹೊಡೆದು ಶತಕ ಬಾರಿಸಿದ್ದ ಶಿವರಾಜ್ರವರು ನಮ್ಮೊಂದಿಗೆ ಮಾತನಾಡಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಗಣ್ಯರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಆಡಿ ನಮ್ಮ ದಾವಣಗೆರೆ ಜಿಲ್ಲೆಗೆ ಒಂದು ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಅದೇ ರೀತಿ ಈ ಒಂದು ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಶಿವರಾಜ್ ಅವರಿಗೆ ಬಂದಿದೆ. ರಾಣೆಬೆನ್ನೂರು ತಂಡದ ಕೋಚ್ ಆಗಿರುತ್ತ ಅವಿನಾಶ್ ಅವರು ಸ್ಟೇಜ್ ಮೇಲೆ ಬರಬೇಕು. ಇವತ್ತು ಹರಿಹರದಲ್ಲಿ ನೀವು ಲೆದರ್ ಬಾಲ್ ಟೂರ್ನಮೆಂಟ್ ಆಡ್ತಾ ಇದ್ರಲ್ಲ, ಯಾವ ಥರ ನಿಮಗೆ ಖುಷಿ ಕಾಣ್ತಾ ಇದೆ? ಜಸ್ಟ್ ಬ್ಯಾಡ್ ಬಾಲ್ ಪನಿಷ್ ಮಾಡಬೇಕು, ಲೈಕ್ ಗುಡ್ ಬಾಲಿಗೆ ರೆಸ್ಪೆಕ್ಟ್ ಕೊಡಬೇಕು, ದಟ್ಸ್ ಆಲ್. ಅಷ್ಟೇ, ಬ್ಯಾಡ್ ಬಾಲ್ ಪನಿಷ್ ಮಾಡಬೇಕು. ಇವತ್ತು ನೀವು 35 ವರ್ಷದಲ್ಲಿ ಶತಕ ಬರ್ತಿದ್ರೆ ತಮ್ಗೆ ಹೆಂಗಿತ್ತು? ಏನಿಲ್ಲ ಸರ್, ಲೈಕ್ ಅಕಾರ್ಡಿಂಗ್ ಟು ದ ಬಾಲ್ ಆಡಬೇಕು ಅಷ್ಟೇ. ಲೈಕ್ ಬಾಲ್ ಹೆಂಗೆ ಬರ್ತಿದೆ ಆ ಥರ ಆಡಬೇಕು. T20 ಅಟ್ಯಾಕಿಂಗ್ ಆಡಬೇಕು. ಇದಕ್ಕಿಂತ ಮುಂಚೆ ನೀವು ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಸ್ಪರ್ಧಿಸಿದ್ರಂತ ಕರ್ನಾಟಕ ಈ ವರ್ಷ ರೆಪ್ರೆಸೆಂಟ್ ಮಾಡಿದ್ದಾರೆ. ಅಲ್ಲಿ ಮತ್ತೇನಾರ ಸೌತ್ ಝೋನಲ್ಲಿ ಬಂದು 100 ಹೊಡೆದಿದ್ದೀನಿ. ಇವ್ರು ಕೇರಳ ಮೇಲೆ ನಿಮ್ಮದು ಸಾಧನೆ ಮತ್ತು ಇದ್ರ ಬಿಟ್ಟು ಮತ್ತೆ ಏನೋ ಸಾಧನೆ ಇದೆ ಸ್ಟೇಟ್ನಲ್ಲಿ? ಈ ವರ್ಷ ಲೈಕ್ ಇನ್ನೊಂದು ಅಂಡರ್-19 ಬರೋಕ್ಕೆ ಇಂಡಿಯಾ ಆಡಬೇಕು. ಅಂಡರ್-19 ರಂಜಿ ಟ್ರೋಫಿ ಡೆಬ್ಯೂ ಮಾಡಬೇಕು. ಯಾವ ಕ್ಲಬ್ನಿಂದ ಆಡ್ತಾ ಇರೋದು? DCC ಫ್ರಮ್ ಹಾವೇರಿ ಅಥವಾ ದಾವಣಗೆರೆ? ಸೆಂಚುರಿ ಬಾರಿಸಿದ್ರಲ್ಲ, ಅದಕ್ಕೆ ನಿಮಗೆ ಖುಷಿ ತಂದಿತ್ತಾ? ಹೌದು. 35 ಎಸೆತದಲ್ಲಿ ಸೆಂಚುರಿ ಬಾರ, ಅದರಲ್ಲಿ 6 ಎಷ್ಟು ಹೊಡೆದಾರ, 4 ಎಷ್ಟು ಹೊಡೆದ ಸ್ವಲ್ಪ ವಿವರಿಸಿ. 96, 11 6, 4 10.
ಈ ಸೆಂಚುರಿ ಭಾರತ ತಂಡದಿಂದ ಶುಭಾಶಯ ಹೇಳಕ್ಕೆ ಯಾರು ಇಷ್ಟಪಡ್ತೀರಾ? ಆಲ್ ದ ಬೆಸ್ಟ್. ತಮ್ಮ ಹೆಸರು? ಕೇಶವ್. ಕೇಶವ್. ಈ ತಂಡಕ್ಕೆ ನೀವೇ ನಾಯಕನ? ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವೇನೆಲ್ಲ ಪ್ರಾಕ್ಟೀಸ್ ಮಾಡಬೇಕು, ಎಲ್ಲ ಫೀಲ್ಡಿಂಗ್ ಎಲ್ಲ ಇರಬೇಕು, ಚೆನ್ನಾಗಿ ಆಡಬೇಕು ಎಲ್ಲ ಅಷ್ಟೇ ಅಂತ ಹೇಳ್ತೀವಿ. ನೀವು ರಾಜ್ಯ ಮಟ್ಟದಲ್ಲಿ ಆಡಿದ್ದೀರಾ ನೀವು? ಹಾಂ, ಕೇಸ್ ಆಡಿದ್ದೀವಿ. ನಿಮ್ಮದು ಸಹ ಏನಾರ ಸಾಧನೆ ನಿಮ್ಮದು? ಹಾಂ, 2 ಮ್ಯಾಚ್, ಫಸ್ಟ್ ಮ್ಯಾಚ್ 103, ಸೆಕೆಂಡ್ ಮ್ಯಾಚ್ 99 ಆಗಿ 2 ಮ್ಯಾಚ್ ಶುಭವಾಗಲಿ. ಥ್ಯಾಂಕ್ ಯು ಸರ್. ಆಗೋಯ್ತಲ್ಲ ನಿಮಗೆ ಐತಲ್ಲ ಅಂಡರ್ 19ನಲ್ಲಿ ವರ್ಲ್ಡ್ ಕಪ್ ಆಡೋಕ್ಕೆ ಚಾನ್ಸ್ ಸಿಗಲಿ ಹಾಗೂ ಇಂಡಿಯಾ ಟೀಮಲ್ಲಿ ಆಡೋಕ್ಕೂ ಚಾನ್ಸ್ ಸಿಗಲಿ ಅಂತ ನಾವು ಶುಭ ಹಾರೈಸ್ತಾ ಇದ್ದೀವಿ.